ಬರೋಬ್ಬರಿ 58,000 ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ. ನಿಮಗೆ ಕ್ಯಾನ್ಸಲೇಷನ್ ಆಗಿದೆ ಗೃಹಲಕ್ಷ್ಮಿ ಹಣ. ಈ ಒಂದು ವಿಚಾರ ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಅಂಡ್ ಇದ್ರ ಬಗ್ಗೆ ನಿಮ್ಗೂ ಕೂಡ ನಾನು ಅರಿವಿನ ಮೂಡಿಸಬೇಕಾಗಿದೆ. 58,000 ಗೃಹಲಕ್ಷ್ಮಿಯರಿಗೆ ಕ್ಯಾನ್ಸಲೇಷನ್ ಆಗಿದೆ ಅಂಡ್ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 1,24,00,000 ಮಹಿಳೆಯರಷ್ಟೇನೆ ಫಲಾನುಭವಿಗಳಿರೋದು. ಅದರಲ್ಲಿ ಇವಾಗ 58,000 ಮಹಿಳೆಯರಿಗೆ ಕ್ಯಾನ್ಸಲೇಷನ್ ಆಗಿದೆ. ಯಾರ್ಯಾರು ಈ ಮಹಿಳೆಯರು ಯಾವ ಒಂದು ಬೇಸಿಸ್ ಮೇಲೆ ಎಲ್ಲಾನು ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಏನ್ ಕತೆ, ಇವ್ರಿಗೆ ಹಣ ಬರುತ್ತಾ, ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರಾ, ಏನ್ ಕತೆ, ಗೃಹಲಕ್ಷ್ಮಿದು ಒಂದು ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಗೃಹಲಕ್ಷ್ಮಿ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ಇವಾಗ ನಿಮ್ಗೆ ಹಣ ಜಮಾ ಆಗ್ತಾ ಇದೆಯಲ್ಲ, ಮೊದಲನೇದಾಗಿ ಆ ವಿಚಾರದ ಬಗ್ಗೆ ಮಾತಾಡ್ಬಿಡೋಣ. ಸೊ ಇವಾಗ ಏನು ನಾವು 25ನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿ ಇದ್ ಮಾಡಿದ್ವಿ. ಅದು ಎಲ್ಲರಿಗೂ ಬಹುಶೇಕಡ ಬಂದಿದೆ. ಜಿಲ್ಲೆಗಳ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಈ ವಾರದೊಳಗಡೆ ಎಲ್ಲರಿಗೂ ಹಣ ಬರುತ್ತೆ ಅಂತ ಕೂಡ ಒಂದು ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಹಣ ಬರ್ತಾ ಇದೆ ಆರಾಮಾಗಿರಿ. ಬಂದಿಲ್ಲದಿರೋರು ಟೆನ್ಷನ್ ಮಾಡ್ಕೋಬೇಡಿ, ಬರುತ್ತೆ. ಓಕೆನಾ? ಏನು ಟೆನ್ಷನ್ ಆಗಬೇಡಿ, ಹಣ ಎಲ್ಲೂ ಹೋಗೋದಿಲ್ಲ. ಬಿಕಾಸ್ ಎಷ್ಟೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿರೋ ಕಾರಣ ನಿಮ್ಗೂ ಬರುತ್ತೆ, ಏನೂ ಆಗೋದಿಲ್ಲ. ಬಟ್ ಈ 58,000 ಮಹಿಳೆಯರಿಗೆ ಮಾತ್ರ ಇವಾಗ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇದನ್ನು ಯಾವಾಗಿಂದ ಕ್ಯಾನ್ಸಲೇಷನ್ ಆಗಿದೆ, ಯಾವ ಒಂದು ಬೇಸಿಸ್ ಮೇಲೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಆಮೇಲೆ ಇವಾಗ ಬಂದಿರುವಂತ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಟೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆ ಒಂದು ವರದಿ ಬಂದಿದೆ, ಹೇಳ್ತೀನಿ ನಿಮಗೆ. ನೀವು ತಿಳ್ಕೊಬೇಕಾಗತ್ತೆ ಇದನ್ನೆಲ್ಲನೂ. ನಾವು ಅನ್ಕೊಂಡ್ಬಿಡ್ತೀವೋ, ನೋಡ್ಬಿಡ್ತಾರೆ, ಎತ್ತಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ಟೆಕ್ನಿಕಲ್ ಆಗಿ ಬಂದಾಗ ಕೆಲವೊಂದಷ್ಟು ಅಪ್ಗ್ರೇಡೇಷನ್ಗಳನ್ನ ಮಾಡಿರೋ ಕಾರಣ ಅದರಿಂದ ಇಷ್ಟೊಂದು ಎಫೆಕ್ಟ್ಗಳು ಆಗ್ತಾ ಇರೋದು. ಅಂಡ್ ನಿಮಗೆ ಗೊತ್ತಿರೋ ಹಾಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿಂದನು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತಾನೆ ಗೊತ್ತಾಗದೇ ಇಲ್ದಿರುವಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಿಗಾಕೊಂಡಿದೀವಿ. ಯಾಕಂದ್ರೆ ಎಲ್ಲ ರಿಯಲ್ ಆಗೇ ಕಾಣಿಸುತ್ತೆ. ಅದನ್ನ ತುಂಬಾ ಡೀಪ್ ಆಗಿ ಅಥವಾ ಇನ್ನೊಬ್ರದ್ದು ಕಮೆಂಟ್ ನೋಡಿದಾಗ ಓಕೆ ಅದು AI ಅಲ್ವಾ ಅಂತ ಹೇಳಿ ಅವಾಗ ರಿಯಲೈಸ್ ಆಗುತ್ತೆ. ಕೆಲವೊಂದು ರೀಲ್ಸ್ಗಳನ್ನ ವಿಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಆ ಮಟ್ಟಕ್ಕಿದ್ದಾಗ ಟೆಕ್ನಾಲಜಿ ಅಂತ ಬಂದಾಗ್ಲೂ ಎಲ್ಲಾದ್ರೂ ಎರರ್ಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಈ ಎರರ್ಸ್ ಇಂದ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಕೂಡ ನಿಮ್ಮೊಟ್ಟಿಗೆ ಹೇಳ್ತೀನಿ ನಾನು. ಈಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಓಕೆನಾ? ರೇಷನ್ ಕಾರ್ಡ್ದು ಬಿಟ್ಟಾಕಿ, ಅದು ಬಿಡಿ, ಅದೇ ಬೇರೆ ಇದೇ ಬೇರೆ. ಬಟ್ ಎಲ್ಲ ಲಿಂಕ್ ಇದೆ, ಇಲ್ಲ ಅಂತಲ್ಲ. ಬಟ್ ಗೃಹಲಕ್ಷ್ಮಿಯ ಒಂದು ವಿಚಾರದಲ್ಲಿ ರೇಷನ್ ಕಾರ್ಡ್ ಇದ್ರೇನೆ ಗೃಹಲಕ್ಷ್ಮಿ ಬರೋದು, ಕರೆಕ್ಟ್. ಆದ್ರೆ ಈಗ ಯಾವ ಬೇಸಿಸ್ ಮೇಲೆ 58,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ, ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡಿದ್ದಾರೆ, ಓಕೆನಾ? ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದೇ ಬೇರೆ, ಗೃಹಲಕ್ಷ್ಮಿ ಹಣ ನಿಂತೋಗೋದೇ ಬೇರೆ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಇದೆ. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. 58,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಕ್ಯಾನ್ಸಲೇಷನ್ ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ? ಒಂದೆರಡು ವಿಚಾರದ ಬಗ್ಗೆ ನಾವು ಗಮನ ಹರಿಸ್ಬೇಕು. ಒಂದು, ವರ್ಷದ ಆದಾಯ ನೀವೇನಾದ್ರೂ 25 ಲಕ್ಷಕ್ಕಿಂತ ಜಾಸ್ತಿ ಮಾಡಿದೀನಿ ಅಂತ ಅಂದ್ರೆ ನೀವು ಅಂಡರ್ GST ಬರ್ತೀರಾ. ಟ್ರಾನ್ಸಾಕ್ಷನ್ಸ್ಗಳು ಯಾವ ರೀತಿ ಟ್ರಾನ್ಸಾಕ್ಷನ್ಸ್ಗಳು ಅದನ್ನು ನಿಮ್ಗೆ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ಈಗ UPI ಯಲ್ಲಿ ಏನೋ ಚಿನ್ನ ತಗೊಂಡಿರ್ತೀರಾ, ಇಲ್ಲ ಬಟ್ಟೆಗಳನ್ನ ತಗೊಂಡಿರ್ತೀರಾ, ಇಲ್ಲ ಎಲೆಕ್ಟ್ರಾನಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ನೀವೇನ್ ಮಾಡಿರ್ತೀರಾ, ಅಥವಾ ನಿಮ್ಮ ಹತ್ರ ನಿಮಗೆ ಇವಾಗ ಆಯ್ತು, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು 50,000 ಇದೆ ಅಕೌಂಟ್ ಅಲ್ಲಿ. ನಂಗೆ ಟ್ರಾನ್ಸಾಕ್ಷನ್ ಮಾಡೋದು ನನ್ಗೆ ಎಕ್ಸಿಡ್ ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಆಯ್ತು ನೀನ್ ಇಟ್ಕೋ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ನಿಮಗೊಂದು 50,000 ರೂಪಾಯಿ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಅದೇನಾಗುತ್ತೆ, ಎಂಡ್ ಆಫ್ ದ ಡೇ ನಾನ್ ನಿಮಗೆ ಹಾಕದೇ ಇರೋದಲ್ಲ, ಟ್ರಾನ್ಸಾಕ್ಷನ್ ಆಯ್ತು ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಇಲ್ಲೇನಾಯ್ತು, ಆ 50,000 ಆಡ್ ಆಯ್ತು. ಈ ತರ ನೀವ್ ಯಾವ್ದಾದ್ರು ಪ್ರಾಪರ್ಟಿ ಬಂದಿದ್ರೆ ಅಥವಾ ನಿಮ್ದೇನಾದ್ರೂ ಪರ್ಸನಲ್ ಆಗಿ ಒಂದಷ್ಟು ಸೇವಿಂಗ್ಸ್ ನ ಮಾಡ್ಕೊಂಡು ಕ್ಯಾಶರ್ ಇಟ್ಕೋತಾರೆ, ಬಿಡು ಎಲ್ಲ ಫೋನ್ ಪೇ ಗೂಗಲ್ ಪೇಗೆ ಹಾಕೊಂಡ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದು ಓವರ್ ಆಲ್ 1 ವರ್ಷದ ಒಳಗೆ 25 ಲಕ್ಷ ಟ್ರಾನ್ಸಾಕ್ಷನ್ಸ್ಗಳು ಏನಾದ್ರೂ ನಿಮ್ಮಲ್ಲಿ ಆಗಿದ್ರೆ, ಅವ್ರು ಹಾಕಿರ್ತಾರೆ, ಇವ್ರು ಹಾಕಿರ್ತಾರೆ, ಅಥವಾ ನಿಮ್ಗೆ ಯಾವ್ದಾದ್ರು ಬಂದಿರುತ್ತೆ ಹಣಗಳು, ಅದನ್ನೆಲ್ಲ ಕೂಡಿಟ್ಟಿರ್ತೀರಾ, ಇಲ್ಲ ಹಳೆ ಹಣನ ಯಾವ್ದಾದ್ರು ಎತ್ತಿಟ್ಟಿರೋದನ್ನ ಅಕೌಂಟಿಗೆ ಹಾಕೊಂಡಿರ್ತೀರಾ. ಎಲ್ಲಾ ರೀತಿಯ ಒಂದು ಸಿಂಪಲ್ 10 ರೂಪಾಯಿ ಒಂದು ಟೀ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಅದನ್ನ ಲೆಕ್ಕನ ಇಟ್ಕೋತಾ ಇದ್ದಾರೆ. ಸೊ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡು ಇದರ ಬೇಸಿಸ್ ಮೇಲೆ ವರ್ಷಕ್ಕೆ 25 ಲಕ್ಷ ಟ್ರಾನ್ಸಾಕ್ಷನ್ಸ್ ನ ಯಾರು ಮಾಡ್ತಾ ಇದ್ದಾರೆ, ಇಂಥವರಿಗೆ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಓಕೆನಾ? ಎರಡನೇ ವಿಚಾರ, ನಿಮ್ಮ ಮನೆಯಲ್ಲಿ GST ಪೇಯರ್ ಯಾರಾದ್ರೂ ಇದ್ರೆ, ಅಂದ್ರೆ ಇವಾಗ ನಿಮ್ಗೆ ಹೆಂಗೆ ಅಂದ್ರೆ ಕೆಲವೊಂದು ಜನಕ್ಕೆ ಇವಾಗ್ಲೂ ಕೂಡ ಜಾಯಿಂಟ್ ಅಕೌಂಟ್ಗಳು ಇರ್ತವೆ, ಇಂಡಿವಿಜುವಲ್ ಆಗಿರೋದಿಲ್ಲ, ಜಾಯಿಂಟ್ ಅಕೌಂಟ್ಗಳು ಇರುತ್ತೆ. ಜಾಯಿಂಟ್ ಅಕೌಂಟ್ ಅಲ್ಲಿ ಇದ್ದಾಗ ಇಫ್ ಇನ್ ಕೇಸ್ ನಿಮ್ ಹಸ್ಬೆಂಡ್ ಏನಾದ್ರು GST ಪೇಯರ್ ಆಗಿದ್ರೆ ನಿಮ್ಗೆ ಹೊಡ್ತಾ ಬೀಳುತ್ತೆ, ಅಥವಾ ನಿಮ್ ಮಕ್ಳೇನಾದ್ರು GST ಪೇಯರ್ ಆಗಿದ್ರೆ ನಿಮ್ಗೆ ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ಯಾರಾದ್ರೂ ಜಾಯಿಂಟ್ ಅಕೌಂಟ್ ಇಟ್ಕೊಂಡು ಅಥವಾ ಮನೆಯಲ್ಲಿ ಯಾರಾದ್ರೂ ಆದಾಯ ತೆರಿಗೆನ ಕಟ್ತಾ ಇದ್ರೆ ಇಂಥವ್ರ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತೆ, ಜೊತೆಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ, ಓಕೆನಾ? ಸೊ ಇದರ ಜೊತೆಗೆ ಈಗ
ಬರ್ದಿರುವಂತ ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ಗೃಹಲಕ್ಷ್ಮಿ ಹಣ ಅಥವಾ ಗೃಹಲಕ್ಷ್ಮಿದು ಇಷ್ಟೊಂದೆಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ರೀಸನ್ಸ್ ಕೊಡ್ತಾರಲ್ಲ, ಯಾವ ಒಂದು ಬೇಸಿಸ್ ಮೇಲೆ ಇಷ್ಟೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಅಂತ ನಮ್ಗೆ ರೀಸನ್ ಕೊಡ್ತಾರೆ ಅಂತ ನೀವು ಕೇಳಬಹುದು. ಸೊ ಏನಾಗಿದೆ, ಸಾಫ್ಟ್ವೇರ್ನ ಹೊಸದಾಗಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ಹೊಸ ಸಾಫ್ಟ್ವೇರ್ನ ಇವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಈ ಸಾಫ್ಟ್ವೇರ್ ಹೇಗೆ ಅಂತ ಅಂದ್ರೆ, ಈ AI ಟೆಕ್ನಾಲಜಿನ ಇದರಲ್ಲಿ ಬಳಕೆ ಮಾಡ್ತಾರೆ. ನೀವೇನೇ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರಿ ಅಥವಾ ಏನೇ ವ್ಯವಹಾರ ಮಾಡ್ತಾ ಇರಿ, ಪ್ರತಿಯೊಂದನ್ನು ಟ್ರ್ಯಾಕ್ ಆಗ್ತಾ ಬರುತ್ತೆ. ಸೊ ಟ್ರ್ಯಾಕ್ ಆಗಿ 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 ಇಷ್ಟು ಮಹಿಳೆಯರು ಇಷ್ಟು ಟ್ರಾನ್ಸಾಕ್ಷನ್ಸ್ ನ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ನಾವು ಗೃಹಲಕ್ಷ್ಮಿ ಹಣನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಡಿಟೆಕ್ಟ್ ಮಾಡಿದೆ. ಸೊ ಡಿಟೆಕ್ಟ್ ಮಾಡಿರೋದ್ರಲ್ಲಿ 58,000 ಮಹಿಳೆಯರ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲೇಷನ್ ಮಾಡಿರುವಂಥದ್ದು. ಸೊ ನಾನು ಅದಕ್ಕೆ ಹೇಳಿದ್ದು, ಟೆಕ್ನಾಲಜಿಯಿಂದ ಇಷ್ಟೆಲ್ಲ ಆಗ್ತಾ ಇರುವಂಥದ್ದು. ಅಂಡ್ ಹೊಸ ಸಾಫ್ಟ್ವೇರ್ ಅಲ್ಲಿ ಇದು ಇರೋದ್ರಿಂದ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಕೆಳಗಡೆ ನಿಮ್ಗೆ ಕ್ಯಾಪ್ಷನ್ಸ್ ಕಾಣಿಸ್ತಾ ಇರುತ್ತೆ, ಕನ್ನಡದಲ್ಲಿ ಕಾಣಿಸ್ತಾ ಇರುತ್ತೆ. ಇದು ನಾನ್ ಬರ್ದಿರೋದಲ್ಲ, ಬಟ್ ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಟೋಮೆಟಿಕ್ ಆಗಿ ಕ್ಯಾಪ್ಷನ್ಸ್ ಗಳು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇದೆಲ್ಲಾನು ಸಾಫ್ಟ್ವೇರ್ ಡೆವಲಪ್ಮೆಂಟ್, ಹಾಗೇನೆ ಈಗಿರುವಂತ ಟೆಕ್ನಾಲಜಿಯ ಡೆವಲಪ್ಮೆಂಟ್. ಇದನ್ನ ನಾನ್ ಮಾಡ್ಬೇಕು ಅಂತ ಏನಿಲ್ಲ, ಆಟೋಮೆಟಿಕ್ ಆಗಿ ಆಗುತ್ತೆ. ಆ ತರ ಸಿಸ್ಟಮ್ ನ ಬಿಲ್ಡ್ ಮಾಡಿದ್ದಾರೆ, ಸಾಫ್ಟ್ವೇರ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗ್ಲಿಕ್ಕೂ ಇದೇ ಕಾರಣ, ಈ ಸಾಫ್ಟ್ವೇರ್ ಕಾರಣ. ಬಟ್ ಏನೋ 58,000 ಜನದ ಕ್ಯಾನ್ಸಲ್ ಆಗಿದ ತಕ್ಷಣ ಏನೋ ಅವ್ರಿಗೂ ಅಷ್ಟು ಕ್ರಾಸ್ ಚೆಕ್ ಮಾಡ್ದಿರೆ, ಹ್ಯೂಮನ್ ರಿವ್ಯೂ ಮಾಡ್ದಿರೆ, ಅಂದ್ರೆ ಮನುಷ್ಯರು ರಿವ್ಯೂ ಮಾಡ್ದಿರೆ ಅದನ್ನ 58,000 ಜನ ಮಹಿಳೆಯರದು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತಂದ್ರೆ ಖಂಡಿತ ಮಾಡಲ್ಲ. ಈ 58,000 ಏನು ಮಿಷಿನ್ ಕೊಟ್ಟಿರುತ್ತೆ, ಇದು ಇಷ್ಟು ಲಿಸ್ಟಪ್ಪ, ಸಾಫ್ಟ್ವೇರ್ ಲಿಸ್ಟ್ ನಾವು ಕೊಟ್ಟಿದ್ದೀವಿ ಆಸ್ ಪರ್ ಸಾಫ್ಟ್ವೇರ್, ನಿಕ್ಕಿದ್ ನಿಮ್ ಕೆಲಸ ಅಂತ ಹೇಳಿ ಮಿಷಿನ್ ಅರ್ಧ ಕೆಲಸ ಮುಗಿಸುತ್ತೆ, ಅರ್ಧ ಕೆಲಸ ನಾವು ಮಾಡ್ಬೇಕಾಗತ್ತೆ. ಇದರಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ 20,000 ಮಹಿಳೆಯರದು ರೇಷನ್, ಇದು ಗೃಹಲಕ್ಷ್ಮಿ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳು GST ಪೇರು ಇವ್ರ್ಯಾರು ಅಲ್ವೇ ಅಲ್ಲ. ಇವ್ರಿಗೆ ಆಕ್ಚುಲಿ ಅರ್ಹರು ಇವರೆಲ್ಲ. ಸೊ ಆದಾಯ ಇಷ್ಟ ಲಿಮಿಟಲ್ಲಿ ಇರುತ್ತೆ, ಯಾವುದು GST ಕಟ್ತಾರಲ್ಲ, ಏನೂ ಇರಲ್ಲ ಪಾಪ. ಅದರಲ್ಲಿ 20,000 ಮಹಿಳೆಯರನ್ನ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನು ಮಿಕ್ಕಿರುವಂತ ಮಹಿಳೆಯರು ಏನಿದ್ದಾರೆ ಅವರಿಗೆ ಪಕ್ಕ ಬರೋದಿಲ್ಲ. ಬಟ್ 20,000 ಏನು 58,000ದಲ್ಲಿ ಗುರುತಿಸಿದ್ದಾರೆ, ಇಂಥವ್ರಿಗೆ ನಿಮ್ಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಕೈಗಳಿಗೆ ತಲುಪುತ್ತೆ. ಸೊ ಓಕೆನಾ, ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ? ಹಾಗಾಗಿ ಇಷ್ಟು ದಿನ ಹಣ ಹಾಕ್ಲಿಕ್ಕೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಇವರು ರೀಸನ್ ನ ಕೊಡ್ತಾ ಇದ್ದಿದ್ದು. ಹಾಗೇನೆ ಈಗ ಫೆಬ್ರವರಿ ಬಂದಾಯ್ತು, 1 ವರ್ಷ ಆಯ್ತು, ಇನ್ನೂ ಸಮೇತ ಬಾಕಿ ಹಣ ಉಳ್ಕೊಂಡಿದೆ, ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಬಗ್ಗೆ ಪ್ರತಿ ಸತಿನೂ ಮೀಡಿಯಾದವರು ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ, ನಾವು ಮಾಡಿದೀವಿ, ನಾವು ಕೊಟ್ಟಿದೀವಿ, ನಾವು ಮಿನಿಸ್ಟರ್ಗೆ ಅದನ್ನು ಕಳ್ಸಿದೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳ್ಸಿದೀವಿ, ಮಿಕ್ಕಿದ ಅವ್ರು ಮಾಡಬೇಕು, ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಸೊ ಇವಾಗ ಇವರು ಪೆಂಡಿಂಗ್ ಅಮೌಂಟ್ನ ಉಳಿಸ್ಕೊಂಡಿದ್ದಾರೆ. 25ನೇ ಕಂತಿನ ಹಣ ಮೊನ್ನೆ ವಿಧಾನಸಭಾಲಿ ನಡೆದಿರೋಂಥ ವಿಚಾರಗಳನ್ನ ಇಟ್ಕೊಂಡು ಏನೋ ದೊಡ್ಡದಾಗಿ ಹಣನ ರಿಲೀಸ್ ಮಾಡಿದ್ದಾರೆ. ಬಟ್ ಇನ್ನ ಪೆಂಡಿಂಗ್ ಇರುವಂತ ಹಣ ಬಹುಶಃ ಸ್ಲೋಲಿ 1 by 1 ಒಂದೊಂದೇ ತಿಂಗಳಲ್ಲಿ ನಿಮ್ಗೆ ಜಮಾ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದ್ ನೋಡ್ಬೇಕು, ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು. ಇವಾಗ ಬರ್ಬೇಕಾಗಿರೋದನ್ನ ಫಸ್ಟ್ ಕ್ಲಿಯರ್ ಮಾಡಿ ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಅಷ್ಟೇನೆ. ಸೊ ಬರುತ್ತೆ. ಅಂಡ್ ಯಾರಾದ್ರೂ ಹೊಸದಾಗಿ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರೆ, APL BPL ಅಂತ್ಯೋದಯ ಅಂದ್ರೆ ನಿಮ್ದೊಂದು ಕ್ರೈಟೀರಿಯಾ ಇರುತ್ತೆ, ಕ್ರೈಟೀರಿಯಾ ಒಳಗಡೆ ನೀವೇನಾದ್ರೂ ಬೀಳ್ತೀನಿ, ನಾನು ಎಲಿಜಿಬಲ್ ಇದ್ದೀನಿ ಅಂತ ಅನ್ಸಿದ್ರೆ ಖಂಡಿತ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಎವ್ರಿ ಟೈಮ್ ಓಪನ್ ಇರುತ್ತೆ ಈ ಅಪ್ಲಿಕೇಶನ್ಸ್. ನಿರಂತರವಾಗಿ ನಡೀತಾ ಇರುವಂತ ಗೃಹಲಕ್ಷ್ಮಿ ಅರ್ಜಿ ಇದೆ ಆಕ್ಚುಲಿ. ಸೊ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದು. ಇದಕ್ಕೆ ಯಾವುದು ಈ ಟೈಮ್ ಲಿಮಿಟ್, ಡೇಟ್ ಲಿಮಿಟ್ ಎಲ್ಲ ಏನೂ ಇಲ್ಲ. ಓಕೆನಾ? ಸೊ ಇದೆಲ್ಲ ವಿಚಾರದ ಬಗ್ಗೆ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅದಕ್ಕೇನೆ ನಾನು ನಿಧಾನಕ್ಕೆ ನಿಮ್ಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದು. ಸೊ ಇವಾಗ 58,000 ಮಹಿಳೆಯರಲ್ಲಿ 20,000 ಮಹಿಳೆಯರಿಗೆ ಮತ್ತೆ ಹಣನ ಜಮಾ ಮಾಡ್ತಾರೆ. ಅದಕ್ಕೇನೆ ಇಷ್ಟೊಂದು ಡಿಲೇ ಆಗ್ತಾ ಇರೋದು. ಇಷ್ಟೆಲ್ಲ ಕಾರಣದಿಂದನೇ ಅಮೌಂಟ್ ಬರೋದು ಡಿಲೇ ಆಗ್ತಾ ಇರುವಂತದ್ದು. ಸೊ ಆದಷ್ಟು ಬೇಗ ಎಲ್ಲ ಮಹಿಳೆಯರಿಗೂ ಅಮೌಂಟ್ ಬರಲಿ ಅನ್ನೋದಷ್ಟೇ ನಿಮ್ಮೆಲ್ಲರ ಒಂದು ಆಸೆ. ಸಿಗುತ್ತೆ ಆದಷ್ಟು ಬೇಗ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.